ಮಂತ್ರಿ ಮಾಡಿ ಶಾಸಕರದ್ದು ಒಂದೇ ಹಠ ಆಗ್ಬಿಟ್ಟಿದೆ. ಖರ್ಗೆ ಮನೆಗೊಂದು ದಂಡು, ಇನ್ನು ಸಿಎಂ ಮನೆಗೊಂದು ದಂಡು ದೌಡಾಯಿಸ್ತಾ ಇದ್ದಾರೆ. ನಾನು ಮಂತ್ರಿ ಆಗಬೇಕು, ನೀನು ಮಂತ್ರಿ ಆಗಬೇಕು ಅನ್ನುವಂಥ ಹಠ ಎಲ್ಲ ಶಾಸಕರದ್ದು. ಹೀಗಾಗಿ ಎಐಸಿಸಿ ಅಧ್ಯಕ್ಷರಾದಂಥ ಖರ್ಗೆ ಮನೆಗೆ, ಸಿಎಂ ಮನೆಗೆ ದೌಡಾಯಿಸ್ತಾ ಇರುವಂಥದ್ದು ದಂಡು. ಖರ್ಗೆ ಡಿಕೆಶಿ ಮನೆಗೆ ಆಗಮಿಸ್ತಿರೋ ಸಚಿವಾಕಾಂಕ್ಷಿಗಳು, ಸದಾಶಿವನಗರದಲ್ಲಿರುವಂಥ ಖರ್ಗೆ ಮನೆಗೆ ಶಾಸಕರ ದಂಡು. ಯಾರನ್ನು ಮಂತ್ರಿ ಮಾಡೋದು? ಖರ್ಗೆ ಡಿಕೆಶಿಗೆ ಟೆನ್ಷನ್. ಈಗಾಗಲೇ ಒಂದು ಪಟ್ಟಿ ಸಿದ್ಧ ಮಾಡಿರುವಂತಹ ಸಿಎಂ ಡಿಕೆಶಿ, ಯಾರಿಗೆ ಸಿಗುತ್ತೆ ಮಂತ್ರಿಗಿರಿ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ನಾನು ಮಂತ್ರಿ ಆಗಬೇಕು ಅಂತ ಎಲ್ಲಾ ಶಾಸಕರು ಕೂಡ ಹಠ ಹಿಡಿದಿದ್ದಾರೆ. ನೋಡಿ, ಇರುವಂತ 20 ಸ್ಥಾನಗಳಿಗೆ ಪೈಪೋಟಿ ಎಷ್ಟಿದೆ ಹೇಳಿ? 80 ಆಕಾಂಕ್ಷಿಗಳು. ಅದರಲ್ಲಿ ಒಂದು ಪಟ್ಟಿ ರಿಲೀಸ್ ಆಗಿದೆ ಆಲ್ರೆಡಿ. ಇನ್ನೊಂದು ಲಿಸ್ಟ್ ಅನ್ನ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಖರ್ಗೆ. ಆ ಲಿಸ್ಟಲ್ಲಿ ನನ್ನ ಹೆಸರು ಇರ್ಬೋದಾ ಅಥವಾ ನಿನ್ನ ಹೆಸರು ಇದೆಯಾ, ಹೀಗೆ ನಾನಾ ಥರದಂಥ ಚರ್ಚೆ ಆಗ್ತಾ ಇದೆ. ಬಟ್ ಇದು ಖರ್ಗೆ ಮತ್ತು ಡಿ ಕೆ ಶಿಗೆ ದೊಡ್ಡ ಟೆನ್ಷನ್ ಅನ್ನ ಒದಗಿಸಿ ಕೊಟ್ಟಿದೆ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ಆಕಾಂಕ್ಷಿಗಳೇ ಆಗಿರೋದ್ರಿಂದ ಯಾರಿಗೆ ಅವಕಾಶ ತಪ್ಪುತ್ತೆ ಅಂತ ಯಾರು ಏನು ಮುಂದೆ ಸ್ಟೆಪ್ ಅನ್ನ ತೆಗೆದುಕೊಳ್ತಾರೆ, ಅಭ್ಯರ್ಥಿಗಳನ್ನ ಶಾಸಕರನ್ನ ಅಷ್ಟೇ ಹಿಡಿದುಕೊಂಡು ಇಟ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ಮುಂದಿನ ರಾಜಕೀಯ ನಡೆಗೆ, ಮುಂದಿನ ರಾಜಕೀಯ ಬೆಳವಣಿಗೆಗೆ ಇದು ಅಡ್ಡ ಆಗಬಾರ್ದು. ಹಾಗೆ ಎಲ್ಲರನ್ನ ಕೂಡ ಒಗ್ಗೂಡಿಸಿ, ಎಲ್ಲರನ್ನ ಕೂಡ ಸಮನಾಗಿ ತೆಗೆದುಕೊಂಡು, ಎಲ್ಲರ ಮನವೊಲಿಕೆ ಮಾಡಿ ಇಲ್ಲಿ ಸಚಿವ ಸ್ಥಾನವನ್ನ ಕೊಡಬೇಕಾಗುತ್ತೆ. ಖರ್ಗೆ ಮನೆಗೆ ದಂಡು, ಟಿ.ಡಿ. ರಾಜೇಗೌಡ ಶೃಂಗೇರಿ ಶಾಸಕ, ಇನ್ನು ಕೆ.ಎಂ. ಶಿವಲಿಂಗೇಗೌಡ ಅರಸೀಕೆರೆ. ಖರ್ಗೆ ಮನೆಗೆ ದೌಡಾಯಿಸ್ತಾ ಇದ್ದಂಥ ದಂಡು ಅಶೋಕ್ ಪಟ್ಟಣ್ ಇದ್ದಾರೆ ರಾಮದುರ್ಗ ಕ್ಷೇತ್ರದಿಂದ. ಟಿ.ಡಿ. ರಾಜೇಗೌಡ ಶೃಂಗೇರಿ. ಅಂದ್ರೆ ಖರ್ಗೆ ಮನೆಗೆ ಯಾರ್ಯಾರು ಹೋದ್ರು, ಯಾರ್ಯಾರು ಮಾತಾಡಿದ್ರು ಅಂತ. ಸಿಎಂ ಡಿ ಕೆ ಶಿವಕುಮಾರ್ ಮನೆಗೆ ಆಕಾಂಕ್ಷಿಗಳ ದಂಡು. ಮಂತ್ರಿ ಮಾಡಿ ಎಂದು ಆಕಾಂಕ್ಷಿಗಳ ದುಂಬಾಲು. ನಾನು ಹೇಳಿದಾಗ ಬಂದುಬಿಡಿ ಎಂದು ಹೇಳಿದ್ದಂತ ಸಿಎಂ ಡಿಕೆಶಿ ಇಂದು ಭೇಟಿಗೆ ಟೈಮ್ ಕೊಟ್ಟಿದ್ದ ಸಿಎಂ ಡಿ ಕೆ ಶಿವಕುಮಾರ್. ಹೀಗಾಗಿ ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಆಕಾಂಕ್ಷಿಗಳ ದಂಡು. ಶಾಸಕ ಶರತ್ ಬಚ್ಚೇಗೌಡ, ಭೀಮಸೇನ ಚಿಮ್ಮನಕಟ್ಟಿ ಆಗಮನ. ಬಂಗಾರಪೇಟೆ ನಾರಾಯಣಸ್ವಾಮಿ, ಎಚ್.ಸಿ. ಬಾಲಕೃಷ್ಣ, ಪ್ರಕಾಶ್ ಕೋಳಿವಾಡ ಸೇರಿ ಹಲವು ಶಾಸಕರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮಂತ್ರಿ ಆಕಾಂಕ್ಷಿಗಳಿಂದ ಸಿಎಂ ಭೇಟಿ ಯಾರ್ಯಾರ್ದಾಗ್ತಾ ಇದೆ? ಆಗ್ಲೇ ಹೇಳಿದೆ, ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕ, ಪ್ರಕಾಶ್ ಕೋಳಿವಾಡ ಇದ್ದಾರೆ ರಾಣೆಬೆನ್ನೂರು, ಇನ್ನ ಶರತ್ ಬಚ್ಚೇಗೌಡ ಹೊಸಕೋಟೆ. ಸಿಎಂ ಮನೆಗೆ ಹೋಗ್ತಾ ಇದ್ದಂಥ ದಂಡು. ಭೀಮಸೇನ ಚಿಮ್ಮನಕಟ್ಟಿ ಬಾದಾಮಿ ಕ್ಷೇತ್ರ, ಎಸ್.ಎನ್. ನಾರಾಯಣಸ್ವಾಮಿ ಬಂಗಾರಪೇಟೆ. ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಹಿರಿಯರಿಗೆ ಅವಕಾಶ ಮಾಡಿಕೊಡಿ, ಎಕ್ಸ್ಪೀರಿಯನ್ಸ್ ಮೇಲೆ ಇಲ್ಲಿ ಸಚಿವ ಗಿರಿಯನ್ನ ಕೊಡಿ ಅನ್ನುವಂಥದ್ದು. ಹೀಗೆ ನಾನಾ ಥರದಂಥ, ಅಥವಾ ಸಮುದಾಯವಾರು ಕೊಡಬೇಕಾ, ಜಾತಿವಾರು ಲೆಕ್ಕಾಚಾರನ, ಅಥವಾ ಕಿರಿಯರು ಅನ್ನುವಂಥ ಲೆಕ್ಕಾಚಾರನ, ಹೀಗೆ ತಲೆ ಕೆಟ್ಟು ಹೋಗಿದೆ ಡಿಕೆಶಿಗೆ ಮತ್ತು ಖರ್ಗೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಇದೀಗ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಜೀವನ್, ಇದೀಗ ಈ ಡಿ ಕೆ ಶಿವಕುಮಾರ್ ಸಂಪುಟವನ್ನ ಸೇರ್ಬೇಕು, ಕ್ಯಾಬಿನೆಟ್ ಅನ್ನ ಸೇರ್ಬೇಕು ಅಂತ ಹಲವು ಸಚಿವರ ತುಂಬಾಗ್ಲೂ ಅಲ್ಲಿ ಬಿದ್ದಿರುವಂತದ್ದು. ಸೊ ಹೀಗಾಗಿ ಈಗಾಗಲೇ ಏನೆಲ್ಲ ಅಪ್ಡೇಟ್ಸ್ ಸಿಗ್ತಾ ಇದೆ ಜೀವನ್ ಈ ಬಗ್ಗೆ? ಎಸ್, ಇನ್ನೊಂದು ಸಚಿವ ಸ್ಥಾನವನ್ನ ಅಲಂಕರಿಸ್ತಾರೆ. ಈ ಒಂದು ಅಲಂಕೃತ ಬಳಿಕ ಇನ್ನು 20 ಜನ ಶಾಸಕರಿಗೆ ಅವಕಾಶ ಒಂದು ಸಿಗ್ಬೇಕಾಗಿರುವಂತದ್ದು. ಅಂದ್ರೆ 20 ಜನ ಸಚಿವಾಕಾಂಕ್ಷಿಗಳು ಇರ್ಬೇಕಾಗಿರುವಂತದ್ದು. ಆದ್ರೆ ಇಲ್ಲಿ 40ಕ್ಕೂ ಹೆಚ್ಚು ಜನ ಸಚಿವಾಕಾಂಕ್ಷಿಗಳು ಇರುವಂತದ್ದು. ಡಿಕೆ ಕ್ಯಾಬಿನೆಟ್ ಸೇರುವ ಡಿಕೆ ಜಟಾಪಟಿಗಳು
ತೀವ್ರವಾಗಿ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆವರೆಗೂ ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇರ್ತಾರೆ. ಸದ್ಯ ನಿನ್ನೆ ದೆಹಲಿಗೆ ಆಗಮಿಸಿರುವಂತದ್ದು, ವಾಪಸ್ ಬಂದಿದ್ದಾರೆ. ಈ ಒಂದು ಮತ್ತೆ ದೆಹಲಿಗೆ ವಾಪಸ್ ಬಂದ ನಂತರ ರಾಹುಲ್ ಗಾಂಧಿ ಅವರು ವಾಪಸ್ ಬಂದ ನಂತರ ಸಾಕಷ್ಟು ರಾಜಕೀಯ ಅಂದ್ರೆ ಏನೊಂದು ಸಂಪುಟದ ವಿಚಾರವಾಗಿ ಏನೊಂದು ರಾಜಕೀಯವಾಗಿ ಗರಿಗೆದಿರುವಂಥದ್ದು ಚಟುವಟಿಕೆಗಳು. ಸದ್ಯ ನಾಳೆ ಏನು ಡಿ ಕೆ ಶಿವಕುಮಾರ್ ಅವರ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಇನ್ನೊಂದು 2 ದಿನಗಳಲ್ಲಿ ಅಂದರೆ ಒಂದು 2-3 ದಿನಗಳಲ್ಲಿ ನಾನು ಭೇಟಿಯನ್ನು ಕೊಡ್ತೀನಿ. ಅದಾದ ಬಳಿಕ ನನ್ನ ಪರ್ಸ್ನಲ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅದಾದ ಬಳಿಕ ನನಗೆ ಟೈಮನ್ನು ಹೈಕಮಾಂಡ್ನವರು ಕೊಡ್ತಾರೆ, ಆವಾಗ ಬುಲಾವ್ ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೋಗಿ ಮಾತನಾಡ್ತೀನಿ. ಇನ್ನು ಮುಂದಿನ ತಿಂಗಳ 6ನೇ ತಾರೀಕು ಅಂದರೆ ಆಗಸ್ಟ್ 6ನೇ ತಾರೀಕಿಗೆ ಅಧಿವೇಶನವನ್ನು ಕೂಡ ಕರಿತಾ ಇರುವಂಥದ್ದು. ಈ ಒಂದು ವಿಚಾರದಲ್ಲಿ ಅಂದರೆ ಅಷ್ಟರಲ್ಲಿ ಅಂದರೆ ಮುಂದಿನ ತಿಂಗಳ 6ರಷ್ಟರಲ್ಲಿ ಒಂದು ಎಲ್ಲ ಕ್ಯಾಬಿನೆಟ್ ವಿಚಾರ ಏನಿದೆ, ಒಂದು ಕ್ಯಾಬಿನೆಟ್ ವಿಸ್ತಾರ ಎಕ್ಸ್ಪೆನ್ಷನ್ ಏನಾಗಬೇಕಾಗಿದೆ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೇಳಿರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಎಸ್, ಥ್ಯಾಂಕ್ ಯು ಜೀವನ್ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ, ಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸರ್ ನಾನು ಇಷ್ಟು ಕೆಲಸ ಮಾಡಿದ್ದೀನಿ ಈ ಕ್ಷೇತ್ರದಲ್ಲಿ, ನನಗೆ ಜನ ಇಷ್ಟು ಬೆಂಬಲಿಗರಿದ್ದಾರೆ, ಸೊ ಹಾಗಾಗಿ ನಮಗೆ ಅವಕಾಶ ಮಾಡಿಕೊಡಿ, ಹೊಸಬರಿಗೆ ಅವಕಾಶ ಮಾಡಿಕೊಡಿ, ಅಥವಾ ಹಿರಿಯರಿಗೆ ಅವಕಾಶ ಮಾಡಿಕೊಡಿ, ಸಮುದಾಯವಾರು ನೋಡ್ತೀರಾ ಸಮುದಾಯವಾರು ಅವಕಾಶ ಮಾಡಿಕೊಡಿ, ಹೀಗೆ ಎಲ್ಲರೂ ಕೂಡ ಇಲ್ಲಿ ಏನು ರಿಕ್ವೆಸ್ಟಲ್ಲಿ ಮುಂದುವರೆದಿರುವಂಥದ್ದು.